ಹಾಯ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಕನ್ನಡ ಲಾಗ್ಸ್. ಇವತ್ತು ನಾನು ಕೀಲ್ಸ ರೆಸಿಪಿ ಮಾಡ್ತಾಯಿದ್ದೀನಿ. 1 ಲೋಟ ರಾಗಿ ತಗೊಂಡಿದ್ದೀನಿ, 1 ಲೋಟ ಅಕ್ಕಿ ತಗೊಂಡಿದ್ದೀನಿ, 3/4 ಲೋಟ ರವೆ ತಗೊಂಡಿದ್ದೀನಿ. ಅದಷ್ಟನ್ನು ಮಿಕ್ಸ್ ಮಾಡಿ ವಾಶ್ ಮಾಡಬೇಕು. ಬನ್ನಿ ವಾಶ್ ಮಾಡ್ಕೊಂಡು ಬರೋಣ. 3 ಟೈಮ್ ವಾಶ್ ಮಾಡ್ಕೊಂಡು ಬಂದೆ. ವಾಶ್ ಮಾಡಿದ್ಮೇಲೆ ಮತ್ತೆ ನೀರು ಹಾಕಿಟ್ಟು ನೆನೆಕಿಡಬೇಕು. ನೈಟು 7 o'clock ತನಕ ನೆನೆ ಇಡಬೇಕು. ಮತ್ತೆ ಇವಾಗ ಇದು ನೈಟ್ ತನಕ ನೆಂದಿದೆ. ಇವಾಗ ಒಂದು ಸ್ವಲ್ಪನೇ ಕ್ವಾಂಟಿಟಿ ಇದನ್ನು ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ತೋರಿಸ್ತೀನಿ ಬನ್ನಿ. ಸ್ವಲ್ಪ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊತೀನಿ. ಈ ಥರ ಬರುತ್ತೆ. ಅದನ್ನು ಸೋಸ್ಕೋಬೇಕು. ಹಾಲನ್ನ ಇದೇ ಥರನೇ ಸೋಸ್ಕೋಬೇಕು. ಎಲ್ಲದೂ ಅಷ್ಟೇ, ಸ್ವಲ್ಪ ಕ್ವಾಂಟಿಟಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಸೋಸ್ಕೋಬೇಕು. ಇದು ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಎಲ್ಲದನ್ನು ಕ್ವಾಂಟಿಟಿ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು, ಮತ್ತು ಎಲ್ಲ ಅದನ್ನು ಸೋಸ್ಕೋಬೇಕು. ಅದರಲ್ಲಿ ಹಾಲು ತೆಗಿಬೇಕು. ಅಮ್ಮ ಇಲ್ಲಿ ಹಾಲು ತೆಗ್ದು ಅದನ್ನು ಮಾಡೋ ಅಷ್ಟೊತ್ತಿಗೆ ನಾನು ಬೆಲ್ಲನ ಕರಗಿಸ್ಕೊಂಡು ಅದನ್ನು ಮಾಡ್ಕೊಳ್ಳೋಣ ಅಂತ ಈ ಕಡೆ ಬಂದೆ, ಬೇಗ ಆಗುತ್ತೆ ಅಂತ. 1 ಲೋಟ ಬೆಲ್ಲನ ಕುಟ್ಕೊಂಡು ನೀರು ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಬೆಲ್ಲದಲ್ಲಿ ಆಗೋ ಅಷ್ಟೊತ್ತಿಗೆ ಅಲ್ಲಿ ಅದು ರಾಗಿದು ಹಾಲು ಪ್ರಿಪೇರ್ ಆಗಿರುತ್ತೆ. ಬೇಗ ಮಾಡ್ಕೋಬೋದು ಅಂತ ಒಂದೇ ಸತಿ ಮಾಡ್ಕೊತಾ ಇದ್ದೀವಿ. ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಆಗುತ್ತೆ ಇದು ಆಗೋ ಅಷ್ಟೊತ್ತಿಗೆ. ನೋಡಿ, ಈ ಥರ ಬರಬೇಕು. ಈ ಕಡೆ ಅಮ್ಮ ಮಿಕ್ಸಿನೂ ಮಾಡ್ಕೊತಿದ್ರು, ಅದು ಮುಗೀತು ಆಲ್ಮೋಸ್ಟು. ನೋಡೋಣ ಬನ್ನಿ. ಈ ಥರ ಅಷ್ಟೂ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ರಾಗಿ ಹಾಲು ಇಷ್ಟು ಬಂದಿದೆ. ಮತ್ತೆ ಅದನ್ನು ಇನ್ನೊಂದು ಸತಿ ಸೋಸ್ಕೋಬೇಕು, ಯಾಕಂದರೆ ಅದ್ರ ಕೆಳಗಡೆ ಒಂದು ಸ್ವಲ್ಪ ಇದಿರುತ್ತೆ. 2-3 ಸತಿ ಫಿಲ್ಟರ್ ಮಾಡ್ಕೋಬೇಕು, ಆವಾಗ ಅದು ಚೆನ್ನಾಗಿ ಬಂದಿರುತ್ತೆ. ನೋಡಿ, ಅಮ್ಮ ಮತ್ತೆ ಮಾಡ್ತಾಯಿದ್ದಾರೆ. ಮತ್ತೆ ಸೋಸ್ಕೊಂಡಿರೋದೇ ಮತ್ತೆ ಇನ್ನೊಂದು ಸತಿ ಸೋಸ್ಕೊತಿದ್ದಾರೆ. ಒಂದು 2-3 ಸತಿ ಅದನ್ನು ಮಾಡಬೇಕು. ಕೆಳಗಡೆ ಅದೊಂದು ಸ್ವಲ್ಪ ಇದಿರುತ್ತಲ್ಲ, ಕಸಿ ಥರ ಬರುತ್ತೆ. ಅದು ಫುಲ್ ಹೋಗಬೇಕು ಅಂದರೆ ಒಂದು 2-3 ಸತಿ ಮಾಡ್ಕೋಬೇಕು. ಅಮ್ಮ ಆ ಥರ ಮಾಡ್ತಾಯಿದ್ದಾರೆ ನೋಡಿ. ಇವಾಗ ಬೆಲ್ಲದಲ್ಲಿ ಕರ್ಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದೊಂದು ಸ್ವಲ್ಪ ತಣ್ಣಗಾಗಿದೆ. ಅದನ್ನು ಇವಾಗ ಫಿಲ್ಟರ್ ಮಾಡ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ನೋಡಿ, ಅಮ್ಮ ಹಾಕ್ತಾಯಿದ್ದಾರೆ. ಯಾಕಂದರೆ ಕಸಿ ಇರುತ್ತಲ್ಲ, ಫಿಲ್ಟರ್ ಮಾಡ್ಕೋಬೇಕು ಬೆಲ್ಲದ ಹಾಲನ್ನ. ಬೆಲ್ಲದ ಹಾಲು ಹಾಕಿದ್ಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಇದು ಹಾಕಿದ್ಮೇಲೆ ಗ್ಯಾಸಿನ ಮೇಲೆ ಇಟ್ಟು ಸ್ವಲ್ಪ ಸಣ್ಣ ಉರಿನಲ್ಲೇ ಇದನ್ನು ಮಾಡ್ಕೊತ ಹೋಗಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು, ನಿಲ್ಲಿಸ್ಬಾರ್ದು, ಯಾಕಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ರೊಟೇಟ್ ಮಾಡ್ತಾನೆ ಇರಬೇಕು. 45 ಮಿನಿಟ್ಸ್ ಇದು ಗ್ಯಾಸಿನ ಮೇಲೆ ಇಟ್ಟು ರೊಟೇಟ್ ಮಾಡ್ತಾನೆ ಇರಬೇಕು. ನಿಲ್ಲಿಸಿದ್ರೆ ಏನಾಗುತ್ತೆ ಅಂದರೆ ಗಂಟಾಗುತ್ತೆ. ನೋಡಿ, ಈ ಥರ ತಿಕ್ನೆಸ್ ಬರಬೇಕು ಒಂದು ಸ್ವಲ್ಪ. ಇದು ಇವಾಗ ಒಂದು ಅರ್ಧ ಗಂಟೆ ಆಗಿದೆ, ಇನ್ನೂ ಒಂದು 1/4 ಗಂಟೆ ಬೇಕು. ಅಷ್ಟರಲ್ಲಿ ನಾನು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಅಷ್ಟರಲ್ಲಿ 1/4 ಗಂಟೆ ಆಗುತ್ತೆ ಅಂದರು, ಅದಕ್ಕೋಸ್ಕರ ತುಪ್ಪ ಹಾಕಿ ಪ್ಲೇಟೆಲ್ಲ ರೆಡಿ ಮಾಡಿದೆ. ಅದು ಅಂಟ್ಕೋಬಾರ್ದಲ್ಲ, ತುಪ್ಪ ಹಾಕಿದರೆ ಅಂಟಲ್ಲ ಪ್ಲೇಟಿಗೆ. ಅವಾಗ ಇದು ಆಗಿದೆ ಆಲ್ಮೋಸ್ಟು. ಅಮ್ಮ ಹೇಳ್ತಾ ಇದ್ದಾರೆ ಆಗಿದೆ ಅಂತ. ಇವಾಗ ಪ್ಲೇಟಿಗೆ ಹಾಕಿದ್ದೀವಿ. 3 ಪ್ಲೇಟಿಗೂ ಇದೇ ಥರನೇ ಮಾಡ್ಕೊಂಡ್ವಿ. ಹಾಕ್ಬಿಟ್ಟು ಸ್ಪೂನಲ್ಲಿ ಇದನ್ನು ಮಾಡ್ಕೊಂಡ್ರೆ ಕರೆಕ್ಟಾಗಿ ಹೋಗಿ ಇದು ಕ್ಲೀನಾಗಿ ಕೂರುತ್ತೆ. ಅದಾದಮೇಲೆ ಗಸಗಸೆ ಹಾಕಿ ಕಾಯಿ ತುರಿ ಹಾಕಬೇಕು, ಚೆನ್ನಾಗಿರುತ್ತೆ ಕೀಲ್ಸ. ಬೇಸಿಗೆಗಾಲದಾಗೆ ತಂಪು ಇದು. ನನಗಿಷ್ಟ ಸ್ವೀಟಲ್ಲಿ ಅಂದರೆ ಇದಿಷ್ಟ. ಹಂಗಾಗಿ ಅಮ್ಮ ಮಾಡಿದ್ರು ಊರಿಗೆ ಹೋಗಿದ್ದೆ ಅಂತ. ನಾನು ಅದೊಂದೇ ಸ್ವೀಟ್ ಜಾಸ್ತಿ ತಿನ್ನೋದು, ಅಂದರೆ ಇನ್ನೇನು ಪಾಯಸ ಅದೆಲ್ಲ ಇಷ್ಟಪಡಲ್ಲ ನಾನು. ಹಂಗಾಗಿ ಊರಿಗೆ ಹೋದಾಗೆಲ್ಲ ಶಿವರಾತ್ರಿ ಹಬ್ಬಕ್ಕೆ ಹೋದಾಗ ಮಾಡಿಕೊಡ್ತಾರೆ ಅಮ್ಮ. ಈ ಸತಿನೂ ಮಾಡಿಕೊಟ್ಟು ಚೆನ್ನಾಗಿತ್ತು. ನೋಡಿ ಯಾವ ಥರ ಹಾಕ್ತಿದ್ದಾರೆ ಅಂತ ಅಮ್ಮ ಕಾಯಿ ತುರಿನ. ಆ ಥರ ಮೇಲೆ ಹಾಕಿದರೆ, ಆವಾಗಲೇ ಹಾಕಿದರೆ ಹಿಡಿಯುತ್ತೆ. ಒಣಗಿದ ಇದು ಡ್ರೈ ಆದಮೇಲೆ ಹಾಕಿದರೆ ಅದು ಕಾಯಿ ತುರಿ ಗಸಗಸೆ ಹಿಡಿಯಲ್ಲ. ಹಂಗಾಗಿ ಆವಾಗಲೇ ಪ್ಲೇಟಿಗೆ ಹಾಕ್ತಿರಲ್ಲ, ಆವಾಗಲೇ ಹಾಕ್ಬಿಡಿ. ನೋಡಿ ಯಾವ ಥರ ಇದೆ ಅಂತ. ನೈಟ್ ಮಾಡಿಟ್ಟಿದ್ವಿ, ಮಾರ್ನಿಂಗ್ ಎದ್ದು ಈ ಥರ ಕಟ್ ಮಾಡಬೇಕು. ಆವಾಗ ಕ್ಲೀನಾಗಿ ಕಟ್ಟಾಗುತ್ತೆ ನೋಡಿರಿ. ನಾನು ಮೊಬೈಲ್ ಇಟ್ಕೊಂಡಿದ್ದೀನಲ್ಲ, ಹಂಗಾಗಿ ಕಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಹಂಗೆ ಕಟ್ ಮಾಡಿದೆ. ಆ ಥರ ಬರುತ್ತೆ, ಅಂಟಲ್ಲ ಇದು. ಅದು ಕೀಲ್ಸ ಬಂದು ಚಾಕುನಲ್ಲಿ ಅಂಟಲ್ಲ, ಆವಾಗ ಸರಿಯಾಗಿದೆ ಅಂತ. ನೋಡಿ, ಕಟ್ ಮಾಡಿದ್ಮೇಲೆ ಈ ಥರ ಮಾಡಿದರೆ ಬರುತ್ತೆ. ನಿಮಗೆ ಕೀಲ್ಸ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.